ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಮೇಘನ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕಂತಂದ್ರೆ ಧೃತಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಳ್ಳೋಣ ಅಂತ ಬಂದಿಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಹಕ್ಕಿಗಳ ಧ್ವನಿ ಕೇಳಿಸ್ಕೊಂಡು ಇರೋದೇನೋ ಒಂಥರ ಅವತ್ತಿನ ದಿನದಲ್ಲಿ ಫುಲ್ ಆಫ್ ಪಾಸಿಟಿವಿಟಿ, ತುಂಬ ಎನರ್ಜೆಟಿಕ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಚೆ ಕಡೆ ನಿಂತ್ಕೊಂಡು ಇವಾಗ ಬಿಸಿನೀರು ಕಾಯಿಸ್ಕೋಬೇಕಿತ್ತು. ಸೊ ಗ್ರೀನ್ ಟೀಗೆ ಬಿಸಿನೀರು ಬೇಕು, ಹಾಗೆ ಧೃತಿಗೂ ಕೂಡ ಬಿಸಿನೀರನ್ನ ಕುಡಿಸ್ತಾ ಇದ್ದೀನಿ. ಯಾಕಂದರೆ ಇವಾಗ ವೈರಲ್ ಫೀವರು ಅದು ಇದು ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ದಿನ ಬಿಸಿನೀರೇ ಕುಡಿ ಅಂತ ಅವಳಿಗೆ ಬಿಸಿನೀರು ಕುಡಿಸ್ತಿದ್ದೀನಿ. ಹಾಗಾಗಿ ಇವಾಗ ಒಂದು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊತಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಗ್ರೀನ್ ಟೀ ಒಂದು ಎಕೋ ವ್ಯಾಲಿ ಆರ್ಗ್ಯಾನಿಕ್ ಗ್ರೀನ್ ಟೀ. ಇದರಲ್ಲಿ ಜಿಂಜರ್, ಮುಲೈ ಮತ್ತೆ ಲೆಮನ್ ಇದೆ. ನಿಮ್ಮ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ, ಹಾಗೆ ನಿಮ್ಮ ಡೈಜೆಷನ್ ಚೆನ್ನಾಗಿಟ್ಟು ಒಂದು ನಿಮ್ಗೆ ಸೂದಿಂಗ್ ಎಫೆಕ್ಟ್ ನ ಕೊಡುತ್ತೆ. ಸೊ ಒಂಥರ ರಿಲ್ಯಾಕ್ಸ್ಡ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಈ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಗ್ರೀನ್ ಟೀ ರೆಡಿ ಮಾಡ್ಕೊಂಡು ಮತ್ತೆ ಆಚೆ ಕಡೆ ನಿಂತ್ಕೊಂಡು ಕುಡಿತಾ ಇದ್ದೀನಿ. ಸೊ ಬಿಸಿ ಬಿಸಿ ಗ್ರೀನ್ ಟೀ ಜೊತೆ ತಂಪಾದ ಗಾಳಿಲಿ ಟೈಮ್ ಸ್ಪೆಂಡ್ ಮಾಡೋದೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ನಮ್ಗಂತೂ ಬೆಳಗಿಂದ ರಾತ್ರಿವರೆಗೂ ಟೈಮೇ ಸಿಗಲ್ಲ. ಸೊ ನಮಗೋಸ್ಕರ ನಾವು ಟೈಮ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಂತೂ ತುಂಬಾನೇ ಇದ್ರ ಬಗ್ಗೆ ಮೀ ಟೈಮ್ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಸೊ ನಾವು ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ಮಾಮ್ ಆಗಿರ್ಬೋದು, ಇಬ್ರಿಗೂ ಕೂಡ ಮೆಂಟಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ಧೃತಿಗೆ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ, ಲಂಚ್ ಬಾಕ್ಸ್. ಸೊ ಅವಳು ಬ್ರೆಡ್ ರೋಸ್ಟ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅದನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಅವ್ರಿಗೇನೋ ಬ್ಯಾಕ್ ಟು ಸ್ಕೂಲ್, ನಮಗೀಗ ಬ್ಯಾಕ್ ಟು ರುಟೀನ್ ಅಂತಲೇ ಹೇಳ್ಬೋದು. ಸೊ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಲಂಚ್ ಬಾಕ್ಸಿಗೇನು, ಬ್ರೇಕ್ಫಾಸ್ಟ್ಗೇನು, ಮತ್ತು ಅವ್ರ ಸ್ಕೂಲಿಂದ ಬಂದಮೇಲೆ ಲಂಚಲ್ಲಿ ಏನು, ಎಲ್ಲದನ್ನು ಹಿಂದಿನ ದಿನವೇ ರೆಡಿ ಮಾಡ್ಕೋಬೇಕು. ಒಂಥರ ಬ್ಯಾಕ್ ಟು ರುಟೀನ್ ಅಂತಲೇ ಹೇಳ್ತೀನಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಷ್ಟಿಗೆ ಧೃತಿ ಕೂಡ ಎದ್ಲು. ಅವಳನ್ನು ಫ್ರೆಶ್ ಅಪ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸಿದ್ದೀನಿ. ಅವಳು ಬ್ರೇಕ್ಫಾಸ್ಟಲ್ಲಿ ಇವತ್ತು ಸಜ್ಜಿಗೆ ಬೇಕು ಅಂದ್ಲು, ಹಾಗಾಗಿ ಅದನ್ನು ತಿನ್ನಿಸ್ತಿದ್ದೀನಿ. ನಾರ್ಮಲಾಗಿ ದೋಸೆ ಆದರೆ ಅವಳೇ ತಿನ್ಕೊತಾಳೆ. ಈ ರೀತಿ ಸಜ್ಜಿಗೆ ಏನಾದರೂ ಆದರೆ ನಾನು ಹೇಳಿ ಇವಾಗ. ಗುಡ್ ಮಾರ್ನಿಂಗ್. ಬ್ಯಾಕ್ ಟು ಸ್ಕೂಲ್ ಇವತ್ತು. ಅವಳಿಗೆ ಸ್ನಾನ ಮಾಡಿಸಿ ಇವಾಗ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ರೆಡಿ ಮಾಡ್ತಿದ್ದೀನಿ. ಅವಳಂತೂ ನಿನ್ನೆಯಿಂದಲೇ ತುಂಬ ಎಕ್ಸೈಟ್ಮೆಂಟಿಂದ ಸ್ಕೂಲ್ಗೆ ಹೋಗಬೇಕು ಅಂತ ರೆಡಿಯಾಗಿ ರಾತ್ರಿನೇ ಯೂನಿಫಾರ್ಮ್ ಎಲ್ಲ ಎತ್ತಿಟ್ಕೊಂಡಿದ್ಲು. ಸ್ಕೂಲಿಗೆ ರೆಡಿ ಮಾಡಿ ಇವಾಗ ಬಟ್ಟೆ ಒಣಗಾಕೋಣ ಅಂತ ಬಂದೆ. ನಿನ್ನೆ ರಾತ್ರಿ ವಾಶಿಗೆ ಹಾಕಿದ್ದೆ. ಸಾಮಾನ್ಯವಾಗಿ ನಾನು ದಿನ ರಾತ್ರಿನೇ ನಾನು ವಾಶಿಗೆ ಹಾಕ್ತೀನಿ, ಯಾಕಂದರೆ ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಣಗಾಕೊಬೋದು. ಸುಮಾರು ಜನ ಕೇಳ್ತೀರಾ, ನೀವು ಯಾಕೆ ಒಳಗಡೆ ಒಣಗಾಕ್ತೀರಾ, ಆಚೆ ಕಡೆ ಯಾಕೆ ಒಣಗಾಕಲ್ಲ ಅಂತ. ಯಾಕಂದರೆ ನಾನು 2 ಫ್ಲೋರ್ ಹತ್ಕೊಂಡು ಹೋಗಬೇಕು. ಸೊ ಅದ್ರ ಬದಲು ಇಲ್ಲೇ ಆರಾಮಾಗಿ ಬರೀ 2 ಡೇಸ್ ಬಟ್ಟೆ ಇರುತ್ತೆ. ಸೊ ಆರಾಮಾಗಿ ಇಲ್ಲೇ ಒಣಗಾಕೊಬೋದು. ನಮ್ಮನೆ ಒಳಗಡೆನೇ ಕೂಡ ಬಿಸಿಲು ಬರುತ್ತೆ, ಹಾಗಾಗಿ ಅಲ್ಲೇ ಒಣಗ್ಕೊಳ್ಳುತ್ತೆ. ಸೊ ಇವಾಗ ಧೃತಿ ಸ್ಕೂಲಿಗೆ ಹೋಗೋ ಟೈಮ್ ಆಯಿತು. ಸೊ ಇವತ್ತು ನೀನು ಬಾ ಅಂತ ಹಠ ಮಾಡ್ತಾಯಿದ್ಲು. ಸೊ ನಾನು ಹೋದರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ ಭಯಕ್ಕೋಸ್ಕರ ಇವತ್ತು ಭರತ್ ಜೊತೆನೇ ಅವ್ರ ಅಪ್ಪನ ಜೊತೆನೇ ಹೋಗು ಅಂತ ಈಗ ಅವಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಧೃತಿ ಸ್ಕೂಲಿಗೆ ಹೋದ್ಲು ಅವ್ರ ಅಪ್ಪನ ಜೊತೆ.
ನಾರ್ಮಲಾಗಿ ಡ್ರಾಪ್ ಮಾಡೋದು ಅವರೇ, ಅಲ್ಲಿಂದ ಕರ್ಕೊಂಡು ಬರೋದು ನಾನೇ ಕರ್ಕೊಂಡು ಬರ್ತೀನಿ. ಸೊ ಅವಳಿಗೆ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಹೋಗಿತ್ತು. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ಸ್ಕೂಲ್ ಅವಳಿಗೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇ ಸ್ಕೂಲ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. ಬೇರೆ ಥರ ಅಳೋದು ಆ ಥರ ಏನೂ ಮಾಡಲ್ಲ, ಖುಷಿಯಿಂದ ಹೋಗ್ತಾಳೆ. ಸೊ ಸಮ್ಮರ್ ಕ್ಯಾಂಪ್ಗೂ ಕೂಡ ತುಂಬ ಖುಷಿಯಿಂದ ಹೋಗ್ತಾ ಇದ್ಲು. ಮತ್ತು ರಜಾ ಇದ್ದಿದ್ದ ದಿನನೂ ಕೇಳೋಳು, ಅಮ್ಮ ಇವತ್ತು ಸಮ್ಮರ್ ಕ್ಯಾಂಪ್ ಇಲ್ವಾ ಅಂತ. ಅದೇನೋ ಖುಷಿ ಆಗುತ್ತೆ. ಸೊ ನಾವೆಲ್ಲ ನಮ್ಮ ಕಾಲದಲ್ಲಿ ನಾವೆಲ್ಲ ಏನು ಹತ್ಕೊಂಡು ಅಯ್ಯೋ ಹೋಗ್ಬೇಕಲ್ಲಪ್ಪ ಅಂತೆಲ್ಲ ಅಂದ್ಕೊಂಡು ಹೋಗ್ತೀವಿ. ಈಗಿನ ಕಾಲದ ಮಕ್ಕಳನ್ನೇ ಬೇರೆ ರೀತಿ ಅಲ್ವಾ, ಎಷ್ಟೆಲ್ಲ ಚೇಂಜ್ ಮಾಡಬೇಕು. ಆದಮೇಲೆ ತಿಂಡಿ ಕೂಡ ಮಾಡಬೇಕು. ಸಿಂಪಲ್ಲಾಗಿರೋಂತಹ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವತ್ತು. ಸೊ ಹೀಗೆ ಕೆಲವೊಂದು ದಿನ ಈ ರೀತಿ ಇರುತ್ತೆ. ನಾರ್ಮಲಾಗಿ ಸಿಂಪಲ್ಲಾಗೆ ಮಾಡ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ. ಇವತ್ತಿನ ನಮ್ಮ ಬ್ಯಾಕ್ ಟು ಸ್ಕೂಲ್ ಈಸ್ ಈಕ್ವಲ್ ಟು ಬ್ಯಾಕ್ ಟು ರುಟೀನ್ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಇದೆ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅಲ್ಲೂ ಕೂಡ ಪ್ರತಿದಿನ ಮಿನಿ ವ್ಲಾಗ್ಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.